ಸುತ್ತ ಹಳ್ಳಿ ಜನ ಎಲ್ಲ ಬಂದು ಯಾವುದೇ ಅವಕಾಶ ಇಲ್ಲೇನೆ ನಾವು ಗಂಧ ತೀರ್ಥ ಕೊಡ್ಸ್ಬಿಟ್ಟು ಒಂದ್ ದಿವಸ ಇಲ್ಲಿ ಇರ್ಸ್ಕೊತೀವಿ. ಕೆಲವ್ರಿಗೆಲ್ಲ ಹುಲ್ಲುಗುರಾಗುತ್ತೆ. ಈ ಸ್ವಾಮಿ ಪ್ರಸಾದ ಕೊಡ್ತೀವಿ, ಇದನ್ನ ತಗೊಂಡೋಗಿ ಇಕ್ತಾರೆ. ಒಂದು 20 ದಿವಸ ಇಕ್ಕಿದ್ರೆ ಎಲ್ಲ ಉದುರೋಗ್ಬಿಡ್ತದೆ. ಈಗ 2ನೇ ತಾರೀಕಲ್ಲಿ ಇಲ್ಲೇ ಮದ್ವೆ ಆಯ್ತು ನಮ್ದು. ಮದ್ವೆಗಿಂತ ಮುಂಚೆ ನಾವು ಬಂದಿರ್ಲಿಲ್ಲ. ಮದ್ವೆಗೆ ನಾನು ಮದ್ವೆ ಮುಂಚೆ ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿದ್ದೆ. ಮದ್ವೆ ದಿನನೇ ನಾನು ಇಲ್ಲಿಗೆ ಬಂದಿದ್ದು. ಮದ್ವೆ ಆದ್ಮೇಲೆ ನಾನು ಇಲ್ಲಿಗೆ 3ನೇ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಬಂದಾದ್ಮೇಲೆ ಎಲ್ಲ ಪಾಸಿಟಿವ್ ಆಗಿದೆ, ಎಲ್ಲ ಒಳ್ಳೇದೇ. ನೋಡಿ, ಇದು ಸಿಡ್ಲು ಬಸಪ್ಪ ಅಂತ ಸಿಡ್ಲು ಹೊಡೆದ್ಬಿಟ್ಟಿತ್ತಾಗ. ಇದು ನಮ್ ತಾತ ಅವ್ರ ಕಾಲದಲ್ಲಿ ಪೂರ್ತಿ ಇದು ಭಾಗ ಆಗ್ಬಿಟ್ಟಿತ್ತು ಸರ್. ಇಷ್ಟಗಲ ಈಗ ಭಾಗ ಆಗ್ಬಿಟ್ಟಿತ್ತು. ಹಿಂಗೆ ಈಗಲೂ ಕಾಣ್ತಾ ಇದೆ ನೋಡಿ, ಭಾಗ ಆಗ್ಬಿಟ್ಟಿತ್ತು ಹಿಂಗೇನೆ. ಅವಾಗ ನಾವು ಇಲ್ಲಿ ಸಾಯಂಕಾಲದ ಹೊತ್ತು ಈಗ ದೇವಸ್ಥಾನ ಬಹಳ ಸಿಕ್ಕಸ್ತಿತ್ತಾಗ ಸ್ವಲ್ಪ ಎಲ್ಲ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕಲ್ಲಿರುವಂತಹ ಅರಕೇಶ್ವರ ನಗರ ಗುತ್ತಲಿನಲ್ಲಿರುವ ಅರಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇದು ಕೂಡ 1800 ವರ್ಷ ಇತಿಹಾಸವುಳ್ಳಂತ ಈ ಕ್ಷೇತ್ರದ ಮಹಿಮೆ ಬಗ್ಗೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ, ಈಗ ಒಳಗಡೆ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಅಂತ. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ರಿ? ಸರ್, ನಮ್ದು ವಂಶ ಪರಂಪರೆ. ನಮ್ಮ ತಾತ ಮುತ್ತಾತನ ಕಾಲದಿಂದ ನಮ್ಮ ತಾತ ಮಾಡ್ತಾ ಇದ್ರು, ಆಗ ನಮ್ಮ ತಂದೆ ಮಾಡ್ತಾ ಇದ್ರು, ಈಗ ನಾವು ಮಾಡ್ತಾ ಇದ್ವಿ. ಈ ಅರಕೇಶ್ವರ ದೇವಾಲಯದ ಅಡ್ರೆಸ್ ಒಂದ್ಸಲ ನೀವೇ ಹೇಳ್ಬಿಡಿ ಸರ್. ಇದು ಅರಕೇಶ್ವರ ಅಂದ್ರೆ ಹಿಂದೆ ಇದು ಬಹಳ ನಮ್ಮದ್ ಗೊತ್ತಿರುವಂಗೆ ಹಿಂದೆ ಇದೆಲ್ಲ ಕಾಡಿತ್ತಂತೆ. ಕಾಡಿದ್ದಾಗ ಇಲ್ಲಿ ಒಂದು ಹುಣಸೆ ಮರಗಳಿದ್ದ ತುಂಬಾ, ಎಲ್ಲ ಕಾಡದಾಗತ್ತಲ್ಲ. ಇಲ್ಲಿ ಹಿಂದೆ ಅಲ್ಲಿ ಚೆನ್ನಪ್ಪನ ದೊಡ್ಡಿ ಅಂತ ಐತೆ. ಅವರು ಇಲ್ಲಿ ಬಂದು ಒಂದು ಹಸುಗಳನ್ನ ಮೇಯಿಸ್ತಾ ಇದ್ರು. ಮಾಮೂಲಿ ಕುರಿ ದಿಂಡ್ ತರ ಹಸುಗಳನ್ನ ಮೇಯಿಸ್ತಾ ಇದ್ರು. ಆಗ ಒಂದ್ ಹಸು ಏನ್ ಮಾಡ್ತು, ಒಂದ್ ಹಸು ಇಲ್ಲಿ ಸುಮಾರು 50-60 ಹಸುಗಳಲ್ಲಿ ಒಂದ್ ಹಸು ಬಂದು ಇಲ್ಲಿ ಹಾಲು ಕರಿತಾ ಇತ್ತು. ಇಲ್ಲಿ ಒಂದು ಹಾಲು ಕರಿತಾ ಇತ್ತು, ಮನೇಲಿ ಹೋಗಿ ರಕ್ತ ಕರಿತಾ ಇತ್ತಂತೆ. ಯಾಕೆ ಹಿಂಗ್ ಮಾಡ್ತಾ ಇದೆಯಲ್ಲ ಅನ್ಬಿಟ್ಟು ಒಡೆಯ ಹಸುನ ಮಾಲೀಕ ಹುಣಸೆ ಮರದ ಮೇಲೆ ನಿಂತ್ಕೊಂಡು ಯಾಕೆ ಈ ತರ ಮಾಡ್ತಾ ಇದೀಲ್ಲ ಅಂತ ನೋಡ್ಬಿಟ್ಟು ಅದ್ರ ಸಾಯಂಕಾಲ 5 ಗಂಟೆ ಆದ್ಮೇಲೆ ಅದ್ರ ಕೆಲಸ ಕರ್ತವ್ಯ ಮಾಡ್ತಾ ಇತ್ತಂತೆ. ಏನ್ ನೋಡ್ತಿದ್ದೆ, ಆಮೇಲೆ ಇದೇನ್ ನೋಡ್ಬಾ ಅಂದ್ಬಿಟ್ಟು ಆ ಹಸುನ ಮುಂದೆಗಡೆ ಒಳಸ್ಬಿಟ್ಟು ಇದೇನಿದೆ ಒಳಗಡೆ ಅನ್ಬಿಟ್ಟು ನೋಡಿದ್ರೆ ಒಳಗಡೆ ಇದೆ ಚಂದ್ರ ಇದೆ ಅಂತ ಇರ್ತದಲ್ಲ, ಮಾಮೂಲಿ ಫಿಲಂಗಳೆಲ್ಲ ತೋರಿಸಲ್ಲ, ಅದ್ರಲ್ಲಿ ಅದಕ್ಕೆ ಕೊಡ್ಲಿ ಹೊಡೆದ್ಬಿಟ್ರು. ಆಗ ಸ್ವಾಮಿಗೆ ತಲೆ ಬಿದ್ದ್ಬಿಡ್ತು. ಅದಕ್ಕೆ ತಲೆಗೆ ಮಂಡೆ ಅಂತ ಹೇಳ್ತೀವಿ. ಅದಕ್ಕೆ ಮಂಡ್ಯದಲ್ಲಿ ಹೋಗಿ ಮಂಡ್ಯದಲ್ಲಿ ಬೀಳ್ತು. ಅದಕ್ಕೆ ಇನ್ನೊಂದ್ಸಲಿ ಚಿಕ್ಕ ಮಂಡ್ಯ ಅಂತ ಚಿಪ್ ಆರ್ಬಿಡೋದು ಅದ್ರದ್ದು. ಅದಕ್ಕೆ ಚಿಕ್ಕ ಮಂಡ್ಯ ಅಂತ ಹೆಸರಾಯ್ತು. ಅಲ್ಲಿಂದ ಒರಳು ಬರ್ತದ್ರು ತಲೆ, ಅದಕ್ಕೆ ಒರಳು ಅಂತ ಹೆಸರು ಕಟ್ಟಿದ್ರು. ಅಲ್ಲಿ ತಾಂಡವೇಶ್ವರ ಅಂತ ದೇವಸ್ಥಾನ ಅಲ್ಲಿತ್ತು, ಅದ್ರ ತಲೆ ಅಂತ ಹೇಳ್ತಾರೆ. ಇವಾಗ ಇಲ್ಲ ಅದು ಸಾಮಾನ್ಯವಾಗಿ. ಅವಾಗ ಇಲ್ಲಿ ಅವ್ರಕೆ ಗಿಡ ಇತ್ತು ಇದರಲ್ಲಿ, ಕೊಡ್ಲಿ ಹೊಡೆದ್ರಲ್ಲ, ಸುತ್ತ ತುಂಬಾ ಅವ್ರಕೆ ಗಿಡಗಳು ಬೆಳ್ಕೊಂಡ್ಬಿಟ್ಟಿದ್ವಂತೆ. ಹಾಗೆ ಇದಾದ್ಮೇಲೆ ತುಂಬಾ ನಾಗರಾವುಗಳು ಎದ್ಬಿಟ್ಟು ಅವಾಗ ಇದೇನು ಅಂದ್ಬಿಟ್ಟು ಅವಾಗಿನ ದಿವಸ ಯಾರೋ ಹಸುನ ಯಜಮಾನ ಒಬ್ಬ ಋಷಿ ಮುನಿಗಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಏನ್ ಹಿಂಗ ಆಗ್ಬಿಡ್ತಾರೋ ಸ್ವಾಮಿ ನಮ್ದು ಈ ತರ ಅಂದ್ಬಿಟ್ಟು ಪರಿಸ್ಥಿತಿ ಆಗುತ್ತಿಲ್ಲ ಅಂದ್ಬಿಟ್ಟು ಹಾಗೆ ಯೋಚನೆ ಮಾಡಿದಾಗ ಇದು ಬಹಳ ಒಂದು ವಿಶೇಷವಾದ ಸ್ವಾಮಿ ಒಳಗಡೆ ಇದ್ದಾನೆ ಅಂದ್ಬಿಟ್ಟು ಆಗ ಅವ್ರಕೆ ಗಿಡ ಇದಂತ ಅರ್ಕೇಶ್ವರ ಅಂತ ನಾಮದೇಹ ಮಾಡಿ ಅವುಗಳಿದ್ರಿಂದ ಯಾವುದೇ ಸರ್ಪ ಕಚ್ಚಿದ್ರು ಈಗಲೂ ವಿಷಯ ವಿಮೋಚನೆ ಆಗುತ್ತೆ. ಸ್ವಾಮಿ ಮೇಲೆ ಗಂಧ ಮತ್ತೆ ತೀರ್ಥ ಕೊಟ್ರ ಇಲ್ಲಿ ಎಂತ ಸೀರಿಯಸ್ ಆಗಿರ್ಲಿ, ಈ ಸುತ್ತ ಹಳ್ಳಿ ಜನ ಎಲ್ಲ ಬಂದು ಯಾವುದೇ ಅವಕಾಶ ಇಲ್ಲೇನೆ ನಾವು ಗಂಧ ತೀರ್ಥ ಕೊಡ್ಸ್ಬಿಟ್ಟು ಒಂದ್ ದಿವಸ ಇಲ್ಲಿ ಇರ್ಸ್ಕೊತೀವಿ. ಅದಾದ ನಂತರ ನಾಳೆ ಪ್ರಸಾದ ಇಲ್ಲಿ ಪೊಂಗಲ್ ತಿನ್ಸ್ಬಿಟ್ಟು ಕಳಿಸ್ತೀವಿ ಮನೆಗೆ. 3 ಸಲ ಸ್ವಾಮಿ ಮೇಲೆ ಗಂಧ ಮತ್ತೆ ತೀರ್ಥ ಕೊಡ್ತೀವಿ. ಅದಾದ್ರೆ ತುಂಬಾ ವಾಸಿ ಆಗೋದು. ಏನು ಯಾವ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿಲ್ಲ, ಏನಿಲ್ಲ. ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಯಾರಿಗೂ ಆಗಿಲ್ಲ, ಒಬ್ಬರಿಗೂ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಆಗಿಲ್ಲ. ಅದಾದ ನಂತರ ಈಗ ಸ್ವಾಮಿಗ ಋಷಿಮುನಿಗಳು ಅವ್ರು ಹೇಳಿದ್ರೆ ಸುಮಾರು ಅವಾಗ ಅವತ್ತೊಂದ್ ದಿವಸ ಏನೋ ಒಂದು ಸಿಂಪಲ್ ಒಂದು ಅಂಕಣ ಕಟ್ಸಿದ್ರಂತೆ ಅದಕ್ಕೆ ದೇವಸ್ಥಾನ. ಅದಾದ್ಮೇಲೆ ಹಿಂಗೆ ಇಂಪ್ರೂವ್ ಆಗಿ ಚೆನ್ನಾಗಿ ಇಂಪ್ರೂವ್ ಆಗಿ ಅವರೇ ಜನಪದರೆಲ್ಲ ಸೇರ್ಕೊಂಡು ಚೋಳರ ಕಾಲದವ್ರು ಯಾರೋ ಬಂದು ಅವತ್ತೊಂದ್ ದಿವಸ ಎಲ್ಲ ಹಾಗೆ ಅಲ್ಲ ಅವ್ರದಲ್ವಾ ಇದು. ಅವಾಗ ಕಲ್ಲಲ್ಲೇ ದೇವಸ್ಥಾನ ಕಟ್ಟಿದ್ರು. ಸುಮಾರು 20 ಅಂಕಣ ಆಯ್ತು. ಇಲ್ಲೆಲ್ಲ ತುಂಬಾ ಮುಂದೆ ಎಲ್ಲ ಕಂಬ ಇತ್ತು. ಈಗ ನವೀನತೆ ಮಾಡ್ಬಿಟ್ರು, ಏನೇನೋ ಹೊಡೆದು ಅದೆಲ್ಲ ಸ್ವಲ್ಪ ಇದು ಮಾಡ್ಬಿಟ್ರು. ಈಗ ಈ ಇತಿಹಾಸ ಸಿಕ್ಕಿರೋದು ನಮ್ಗೆ 1800 ವರ್ಷಗಳಾಗಿದೆ. ಅವತ್ತಿನ ದಿವಸ ಯಾರ್ಯಾರು ಕಟ್ಟಿರೋದು
ಯಾರ್ಯಾರು ರಾಜದ ಮನೆ ತಂದವ್ರು ಯಾರನ್ನ ಕಟ್ಟಿದ್ರು ಅದೆಲ್ಲ ತುಂಬಾ ಇತಿಹಾಸ. ಅಲ್ಲೆಲ್ಲ ಇದೆಲ್ಲ ಕಲ್ನೆಲ್ಲ ತಗೊಂಡೋಗಿದ್ದಾರೆ. ಅಂದ್ರೆ ಈಗ ಶಾಸನಗಳಿದೆ ಅದ್ರ ಶಾಸನ ಕಲ್ಲೆಲ್ಲ ತಗೊಂಡೋಗಿದ್ದಾರೆ. ಯಾರು ತಗೋಗಿರೋದು? ಅದು ಇವ್ರು ಅದೇನೋ ಹೇಳ್ತಾರಲ್ಲ ಅದಕ್ಕೆ ಅವ್ರು ತಗೊಂಡೋಗಿ ಅವರೆಲ್ಲ ಅದ ಕಲ್ಲೆಲ್ಲ ತಗೊಂಡೋಗಿ ಅದಾದ್ಮೇಲೆ ಇದೆಲ್ಲ ಈಗೆಲ್ಲ ಇದಾಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಕಲ್ಲೆಲ್ಲ ಜರಿಕೊಂಡಿರೋ ಇದೆಲ್ಲ ತೆಗೆದ್ಬಿಟ್ಟು ಈಗ ಈ ತರ ಎಲ್ಲ ಕಟ್ಸಿ ಈಗ ಚೆನ್ನಪ್ಪನ ದೊಡ್ಡಿ ಪ್ರತಿ ವರ್ಷ 2 ದಿವಸ ಅವ್ರದ್ದು ಪೂಜೆ ನಡೀತಿದ್ವಿ. ಅದಾದ್ಮೇಲೆ ಈ ಪ್ರತಿ ದಿವಸ ಮತ್ತೆ ನವರಾತ್ರಿಲಿ ಮತ್ತೆ ರಥೋತ್ಸವ ಮಾಡ್ತೀವಿ ಮಾರ್ಚಲ್ಲಿ. ಯಾವಾಗ ಹುಣ್ಣಿಮೆ ದಿವಸ ರಥೋತ್ಸವ ನಮ್ದು. ಅದು 2 ದಿವಸನೂ ಅವ್ರು ಫಸ್ಟ್ ದಿವಸ ಅವ್ರ ಪೂಜೆ. ಇವಾಗ್ಲೂ ಅವರು ದೇವರು ಕಟ್ಸಲ್ಲ ಅವ್ರು ಫಸ್ಟ್ ದಿವಸ. ಅದಾದ್ಮೇಲೆ ಎಲ್ಲಾರು ಪೂಜೆ ಪುನಸ್ಕಾರಗಳು ಅವ್ರ ಶುಭಾರ ಚೆನ್ನಪ್ಪನ ದೊಡ್ಡಿಗೆ ಮೊದಲು ಪೂಜೆ ಕೊಡ್ತೀವಿ. ಈಗಲೂ ಯಾವುದೇ ಒಂದು ವಿಷಯ ಇದಾದ್ರೂ ಆ ಊರವರೇ ಮಾಮೂಲಿ ಜಾಸ್ತಿ ಊರಾದ ಊರೆಲ್ಲ ನಮ್ ಚೆನ್ನಪ್ಪನ ದೊಡ್ಡಿಯವ್ರು ಈ ಸ್ವಾಮಿ ಕುಳ ಅವರು ಪ್ರತಿ ದಿವಸ ಅವ್ರು ಏನೇ ಬೆಳೀಲಿ ತಗೊಂಬಂದ್ ಕೊಡ್ತಾರೆ ನಮ್ಗೆ. ಭತ್ತ ಬೆಳಿಬೋದು, ಒಂದ್ ತರಕಾರಿ ಬೆಳಿಬೋದು, ಒಂದ್ ಕುಂಬಳಕಾಯಿ ಬೆಳಿಬೋದು, ಎಲ್ಲ ಪ್ರತಿಯೊಂದು ಸ್ವಾಮಿಗೆ ಅರ್ಪಿಸ್ಬಿಟ್ಟೆ ಅವರು ಬೇರೆ ಒಂದು ಇದು ಮಾಡೋದು. ಅದೇ ತರ ಎಲ್ಲಾ ಊರಲ್ಲೂ ಸುಮಾರು ಈಗ ಲಕ್ಷಾಂತರ ಕುಳ ಇದಾರೆ ನಮ್ ಶಾಸ್ತ್ರೀ ಅವರ ಮನೆ ದೇವರು ಅನ್ಕೊಂಡು. ಎಲ್ಲಾ ಕಡೆನೂ ಬೆಂಗಳೂರು ಮೈಸೂರು ಎಲ್ಲ ಇದಾರೆ. ಎಲ್ಲಾ ಕಡೆನೂ ಅವ್ರವ್ರ ಎಲ್ಲಾ ಊರಲ್ಲೂ ಒಂದು ಪ್ರತಿ ದಿವಸ ಅಭಿಷೇಕಗಳು ಅದು ಇದು ಬಹಳ ಚೆನ್ನಾಗಿ ವೈದ್ಯರಿಂದ ನಡೀತದೆ. ಮತ್ತೆ ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಅಂದ್ರೆ ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರೆ ಯಾವ ರೀತಿ ಒಳ್ಳೇದಾಗುತ್ತೆ? ಈಗ ಮಕ್ಳಿಲ್ದೇ ಇರೋರು ಉದಾಹರಣೆಗೆ, ಅಥವಾ ಮದುವೆ ಆಗದೆ ಇರೋರು ಈ ತರ ಬಂದ್ರೆ ಯಾವ ರೀತಿ ಅರ್ಕೆ ಮಾಡ್ತಾರೆ? ಮಕ್ಳಿಲ್ದಿರೋರು ಬರ್ತಾರೆ. ಸ್ವಾಮಿಗೆ ಪಿಂಕ್ ಪ್ರಸಾದ ಅಂತ ಕೊಡ್ತೀವಿ ನಾವು. ಬಾಳೆಹಣ್ಣು ಹಾಕಿ ಸ್ವಾಮಿ ಗಂಧ ಮತ್ತೆ ಅದು ಪೂಜೆ ಮಾಡ್ಬಿಟ್ಟು ಕೊಡ್ತೀವಿ. ಸುಮಾರು ಜನಕ್ಕೆ ಮಕ್ಕಳಾಗಿದೆ. ಅದೆಲ್ಲ ಏನಾದ್ರು ಇದ್ ಮಾಡ್ತಾರೆ. ಆಮೇಲೆ ಕೆಲವರೆಲ್ಲ ಈ ನಾಗರ ಮಚ್ಚೆ, ನಮ್ಮಲ್ಲಿ ನಾಗರ ಮಚ್ಚೆ ಅಂತ ಆಗ್ಬಿಡ್ತದೆ. ಕೆಲವರು ನಾಗರ ಆಗುತ್ತೆ. ಸ್ವಾಮಿ ಮುತ್ತೈದೆ ಹೆಣ್ಮಗಳು ಬಹಳ ಜೋರಾಗಿರುತ್ತೆ. ಆ ಉತ್ತದ ಪ್ರಸಾದ ಮತ್ತೆ ಇಲ್ಲಿ ಸ್ವಾಮಿ ಮೇಲೆ ಗಂಧ ತೀರ್ಥ ಕೊಡ್ತೀವಿ. ಒಂದ್ 21 ದಿವಸಕ್ಕೆ ಎಲ್ಲ ಉದ್ರೋಗ್ಬಿಡ್ತದೆ. ವಾಸಿ ಆಗ್ಬಿಡ್ತದೆ. ಮತ್ತೆ ಯಾವುದೇ ಒಂದು ಸಮಸ್ಯೆ ಇದು ನಾಗರ ಪ್ರಶಸ್ತ ಇದಾದ್ರೂ ಇಲ್ಲಿ ಕಂಪ್ಲೀಟ್ ವಾಸಿ ಆಗ್ಬಿಡ್ತದೆ. ಇಲ್ಲಿ ನಡೆಯುವಂತ ವಿಜೃಂಭಣೆಯಾಗಿ ಹಬ್ಬ ಯಾವ ತಿಂಗಳಲ್ಲಿ ಯಾವಾಗ? ಇಲ್ಲಿ ಸ್ಟಾರ್ಟಿಂಗ್ ಗೌರಿ ಹಬ್ಬದಲ್ಲಿ ಬಹಳ ವಿಶೇಷ. ಇಲ್ಲಿ ಅಲ್ಲಿ ಎಲ್ಲ ನಾವೇ ಪ್ರತಿಯೊಬ್ಬರಿಗೂ ಭಕ್ತಾದಿಗಳಿಗೆ ತಂಬಿಟ್ಟು ಚಿಗಳಿ ಕೊಡ್ತೀವಿ ನಾವು. ಅವ್ರ ಅಕ್ಕಿ ಬೆಲ್ಲ ಎಲ್ಲ ತಂದು ಕೊಡ್ತಾರೆ. ಅದನ್ನ ಹಿಡಿದ ನಾವೇ ಕೂರ ಸುತ್ತ ಒಳಕಲ್ಲಿ ಇಟ್ಟಿದೀವಿ. ಎಲ್ಲಾರು ಪ್ರತಿಯೊಬ್ರು ಹಿಡಿದು ಕೊಡ್ತೀವಿ. ಅದ ಹಿಡಿದನ್ನ ಅವರೇ ತನಿ ಎರಿತಾರೆ. ಇಲ್ಲಿ ಅದೇ ವಿಶೇಷವಾದ ಹಬ್ಬ. ಇಲ್ಲಿ ಬಹಳ ಒಂದು ಜೋರ ನಡೀತದೆ. ಅದಾದ್ಮೇಲೆ ಕಾರ್ತಿಕ್ ಮಾಸದಲ್ಲಿ ಬಹಳ ವಿಶೇಷ. ಪ್ರತಿ ಕಾರ್ತಿಕ್ ಸುಮದಲ್ಲಿ ಬಹಳ ವಿಶೇಷ. ಮಾರ್ಚಲ್ಲಿ ರಥೋತ್ಸವ ವಿಜೃಂಭಣೆ ಬಹಳ ಜೋರಾಗಿ ನಡೀತದೆ. ಶಿವರಾತ್ರಿ ಮಾಮೂಲಿ ಅದು ಬರುತ್ತೆ. 12 ಪೂಜೆ ನಡೀತದೆ ಬೆಳಗಾವರೆಗೆ. ಪ್ರತಿ ಒಬ್ಬೊಬ್ಬದ್ದು ಒಂದು ಇಂತಿಂತ ಟೈಮ್ ಇಂತಿಂತ ಪೂಜೆ ಅಂತ ಒಂದು ಲೆಕ್ಕ ಮಾಡ್ಕೊಂಡಿದ್ದೀವಿ. ಅವ್ರ ಪೂಜೆನೇ ನಡೀಬೇಕು. ಇನ್ಯಾವ್ದು ಪೂಜೆ ನಡೆಯಲ್ಲ. 12 ಪೂಜೆ, 12 ತರ ಪೂಜೆ ಆಗುತ್ತೆ. 12 ರುದ್ರಾಭಿಷೇಕ ಬೆಳಿಗ್ಗೆ ಗಂಟೆ. ಪ್ರತಿ ಒಂದೊಂದು ಟೈಮ್ ಕೊಟ್ಟಿದೀವಿ ಅವ್ರಿಗೆ. ಇಷ್ಟಿಷ್ಟು ಗಂಟೆಗೆ ಇಷ್ಟಿಷ್ಟು ಅಂತ. ಅವ್ರವ್ರ ಸರದಿ ಪ್ರಕಾರವಾಗಿ ಅವರೆಲ್ಲ ಸಾಮಾನ್ ತಗೊಂಡು ರೆಡಿಯಾಗಿ ಕೂತಿರ್ತಾರೆ. ಅದ ಒಬ್ರಾದ್ ಬೇಚ್ ಬೈ ಮಾಡಿ 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 ಅವ್ರು ಕಳಿಸ್ತೀವಿ. ಅಂದ್ರೆ ಇಲ್ಲಿ ಯಾವ ಹಾವು ಕಚ್ಚಿದ್ರು ಕೂಡ ಇಲ್ಲಿ ಬಂದ್ರೆ ಇಂಥದೇ ಕಚ್ಚಿದ್ರು ಮಾತ್ರ ಇಲ್ಲ, ಯಾವ್ದೇ ಯಾವ ಕಚ್ಚಿದ್ರು ವಿಷಯ ವಿಮೋಚನೆ ಆಗ್ತೀವಿ. ಇಲ್ಲಿ ಸುಮಾರು ಜನಕ್ಕೆ ಆಗಿದೆ. ಎಲ್ಲರೂ ಪ್ರತಿಯೊಬ್ಬರು ಆಗಿದೆ. ಅಂದ್ರೆ ಈಗ ನಿಮ್ಮ ಹೆಸರು ಇನ್ನೊಂದ್ಸತಿ ಹೇಳಿ. ಗಿರೀಶ್. ಈಗ ದೇವಸ್ಥಾನ ಮುಂಭಾಗದಲ್ಲಿ ಈ ಪಕ್ಕದಲ್ಲಿ ಇದೆಯಲ್ಲ ವಿಗ್ರಹಗಳು, ಅದು ಏನು ಅಂತ? ಅದೆಲ್ಲ ಹಿಂದೆ ಇದ್ದದ್ದು ಪರಿವಾರ ದೇವರುಗಳು. ಪರಿವಾರ ದೇವರು ನಂಜನಗೂಡಲ್ಲಿ ಇದೆಯಲ್ಲ ಆ ತರ ಇತ್ತು. ಎಲ್ಲ ತೆಗೆದ್ಬಿಟ್ಟು ನಾವು ಅಲ್ಲಿ ಹಾಕ್ಸ್ಕೊಂಡಿದ್ವಿ. ಎಲ್ಲ ಪರಿಹಾರ ದೇವರುಗಳು. ಇದಕ್ಕೆ ಸಂಬಂಧ ಅಂದ್ರೆ ಎಷ್ಟು ಅಂಕಣ ಇದೆ ಈಗ ಇದು ದೇವಸ್ಥಾನ ಇವಾಗಿರೋದಾ? ಇವಾಗ ಎಕರೆ ಲೆಕ್ಕದಲ್ಲಿ 2.25 ಎಕರೆ ಇದೆ. 2.25 ಎಕರೆ ಇದೆ. ಅಂದ್ರೆ ಪ್ರತಿದಿನ ಓಪನ್ ಇರುತ್ತೆ ಇಲ್ಲಿ. ಎಲ್ಲಿ ಟೈಮಿಂಗ್ಸ್ ಏನಾದ್ರು ಇದೆ ಅದಕ್ಕೆ? ಬೆಳಿಗ್ಗೆ 6ರಿಂದ ಸಂಜೆ 7:30 ಗಂಟೆ ತೆಗೆದುತ್ತೆ. ಬೆಳಿಗ್ಗೆ 6ರಿಂದ ಸಂಜೆ 7:00ವರೆಗೂ ಇರುತ್ತೆ. ಅಂದ್ರೆ ನೀವು ಅಡ್ರೆಸ್ ಅಂತ ಹೇಳ್ಬಿಡಿ ಸರ್ ಇದಕ್ಕೆ. ಇದು ಗುತ್ಲು. ಅದಕ್ಕೆ ಇದು ಗುತ್ಲು ಅಂತ, ಗುತ್ತಿಗೆ ಅಂತ ಯಾರು ಗೊತ್ತಂದ್ರೆ ಅದೊಂದು ವಿಷಯ ಹೇಳ್ಬಿಡಿ. ಗುತ್ಲು ಅಂತ ಯಾಕೆ ಅಂದ್ರೆ ತುಂಬಾ ಉತ್ತಗಳಿದ್ದು. ಅದಕ್ಕೆ ಅವತ್ತಿನ ದಿವಸ ಋಷಿ ಮುನಿಗಳು ಉತ್ತ ಇರುತ್ತೆ ಗುತ್ತಿಗೆ ಅಂತ ಕಟ್ಟಿದ್ರಂತೆ. ಆಮೇಲೆ ಗುತ್ಲು ಅಂತ ಮಾಡ್ಕೊಂಡ್ರು. ಈ ಊರಿಗೆ ಹಳೆ ಓಲ್ಡ್ ಗುತ್ಲು ಅಂತ ಕರಿತೀನಿ. ಹಳೆ ಗುತ್ಲು ಅಂತ. ಹಳೆ ಗುತ್ಲು ಅಂದ್ರೆ ಗುತ್ಲು ಅನ್ನೋ ಕಾರಣ ಉತ್ತ ಇದ್ದಕ್ಕೆ ಗುತ್ಲು ಅಂತ ಆಯ್ತು. ಅಂದ್ರೆ ಈಗ ಇನ್ನೊಂದು ವಿಶೇಷತೆ ಅಂತಂದ್ರೆ ಈಗ ಇಲ್ಲಿ ಬರುವಂತ ಭಕ್ತಾದಿಗಳು ಹೂವು ಉಡುವಂತದ್ದು ಏನೇನಕ್ಕೆ ಏನೇನೋ ಮನೇಲಿ ಈಗ ಒಂದ್ ಮನೆ ಕಟ್ಬೇಕು ಅವ್ರಿಗೆ. ಈಗ ಅವ್ರ ಮಕ್ಳಾಗಿರಲ್ಲ, ನೀವು ಹೇಳಿದ್ರೆ ಮಕ್ಳಾಗಿರಲ್ಲ, ಅವ್ರಿಗೆ ಏನೇನೋ ಸಮಸ್ಯೆ ಏನೇ ಇದ್ರು ಬಗ್ಗೆ ಇರ್ತದೆ. ಸ್ವಾಮಿಗೆ ಹೂವು ಕೇಳ್ತಾರೆ ಬಂದವರೆಲ್ಲ. ಅದೇನೋ ಟೈಮಿಂಗ್ಸ್ ಏನೋ ಇದೆಯಾ ಹೂವು ಕೇಳುವಂತ? ಅದೆಲ್ಲ ಬೆಳಿಗ್ಗೆ 12 ಗಂಟೆ ಅಂತ ಟೈಮಿಂಗ್ಸ್. ಬೆಳಿಗ್ಗೆ 12 ಗಂಟೆ ಇದೆ ಬಂದವ್ರು. ಆಮೇಲೆ ಆಗಲ್ಲ ಇದ್ ಮಾಡಕ್ಕೆ. ಅಂದ್ರೆ ಇಲ್ಲಿ ಯಾವ್ಯಾವ ರೂಟಿಂದ ಬರ್ಬೋದು? ಯಾವ್ಯಾವ ಊರಿಂದ? ಯಾವ್ಯಾವ ಊರಿಂದ ಅಲ್ಲ, ಯಾವ್ಯಾವ ರೂಟಿಂದ? ಈ ಕಡೆ ಮೈಸೂರು ಬೆಂಗಳೂರು ಎಲ್ಲಾ ಕಡೆಯಿಂದ ಬರ್ತಾರೆ. ಈ ಕಡೆ ಕೇಮದೊಡ್ಡಿಯಿಂದ ಮಳವಳ್ಳಿ ಈ ಕಡೆಯಿಂದೆಲ್ಲ ಬರ್ತಾರೆ. ಕೊಳ್ಳೇಗಾಲದಿಂದ ಬರ್ತಾರೆ. ಮಾದೇಶ್ವರ ಬೆಟ್ಟದಲ್ಲೂ ಕೂಡ ನಮ್ಮ ಕುಳ ಇದಾರೆ. ಇಲ್ಲಿಂದ ಬರ್ತಾರೆ. ಆಮೇಲೆ ಕಟೀಲು, ಅಲ್ಲಿ ನಮ್ಮ ಇಲ್ಲಿ ಆಚಾರಗಳಲ್ಲಿರೋದು. ಆಚಾರಗಳು ಅವ್ರ ಮನೆ ದೇವರಿದು. ಇಲ್ಲಿ ಮದುವೆಗಳು ಕೂಡ ಆಗುತ್ತಲ್ಲ? ಮದುವೆ ವಿಪರೀತ ಆಗುತ್ತೆ. ಇವಾಗ ಆಷಾಢ ಅಷ್ಟೇ. ಆಷಾಢ ಇಲ್ಲೇ ಒಂದ್ ದಿನಕ್ಕೆ 101 ಮದುವೆ ಆಗತ್ತೆ ಇಲ್ಲಿ ಒಂದೇ ದಿವಸದಲ್ಲಿ. ಈಗಲೂ ಪ್ರತಿ ದಿವಸ 5-6 ಮದುವೆ ಆಗುತ್ತೆ. ಈಗ 5-6 ಮದುವೆ ನಿಲ್ಸಿದ್ವಿ. ಜಾಸ್ತಿ ಮದುವೆ ಕೊಡ್ತಾ ಇಲ್ಲ, ಸರಳವಾಗಿ.
ಅಂದ್ರೆ ಈಗ ಇನ್ನೊಂದು ಅದನ್ನ ಕೇಳೋದು ಮಾಡ್ಕೊಂಡೆ, ಮದುವೆ ಆಗದೆ ಇರುವಂತವ್ರು ಇಲ್ಲಿ ಬಂದು ಏನಾರು ವ್ರತ ಮಾಡ್ಬೇಕಾ ಅಥವಾ ಏನಾರು ಅರ್ಕೆದ ರೂಪದಲ್ಲಿ ಏನಾರು ಇಲ್ಲಿ ಮಾಡ್ತಾರೆ? ವ್ರತ ಮಾಡ್ತಾರೆ. ಇಲ್ಲಿ ಸ್ವಾಮಿಗೆ ಸ್ನಾನ ಮಾಡ್ಬಿಟ್ಟು ಉಳ್ಳು ಸೇವೆ ಮಾಡ್ತಾರೆ. ಉಳ್ಳು ಸೇವೆ ಮಾಡ್ಬಿಟ್ಟು ಅವ್ರಿಗೊಂದು ಇಲ್ಲೇ ಒಂದು ಪ್ರಸಾದ ಕೊಡ್ತೀವಿ. ನಾವು ಮಾಡಿರುವಂತ ಪ್ರಸಾದನ ಅವರು ಇಲ್ಲೇ ನೆಲ ಒಪ್ಪತ್ ಬಿಡ್ತಾರೆ. ಅವ್ರಿಗೆ ಒಪ್ಪತ್ ಬಿಡಿಸಿ ಕಳಿಸ್ತೀವಿ. ಏನೋ ಕೆಲವು ಅನುಕೂಲ ಆಗುತ್ತೆ. ಬುದ್ಧಿ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ, ಮೂಲದ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿದ್ದು. ಮೂಲ ಅಂದ್ರೆ ಅದೇ ಸ್ವಾಮಿ ಮೂಡಿದ ಉದ್ಭವ ಮೂರ್ತಿನೇ ಇದು. ಸ್ವಾಮಿ ಉದ್ಭವ ನೋಡಿ ಕಾಣುತ್ತೆ, ಸ್ವಲ್ಪ ವಾರೆ ಆಗಿದೆ ನೋಡಿ ಸ್ವಾಮಿ. ಹೌದಾ, ಈ ಸ್ವಾಮಿ ಹಿಂಗೆ ಹೊಡೆದಕ್ಕೆ ಹಿಂಗೆ ವಾರೆ ಆಗಿದೆ ಸ್ವಾಮಿ. ವಾರನೇ ಆಗಿರೋದ್ರಿಂದ ಸ್ವಾಮಿ ಮಂಡೆ ಅಂತ ಹೆಸರು ಬಂದಿರೋದೇ ಇದರಿಂದ. ಮಂಡೆ ಅಂತ ಬಂದ್ಮೇಲೆ ಮಂಡ್ಯ ಅಂತ ಆಗಿದ್ದು. ಮಂಡೆ ತಲೆಗೆ ಮಂಡೆ ಅಂತೀವಲ್ಲ, ಈ ಮಂಡ್ಯ ಹೋಗೋದಕ್ಕೆ ಮಂಡ್ಯ ಅಂತ ಹೆಸರಾಯ್ತು. ಮಂಡ್ಯ ಅಂತ ಹೆಸರುವಾಸಿ ಆಗಿರೋದು ಈ ಸ್ವಾಮಿಯಿಂದ. ಇದು ಎಷ್ಟು ವರ್ಷದ ಇತಿಹಾಸದ್ದು? ಅದೇ 1800 ವರ್ಷ ಆಗಿದೆ ನಮಗೆ ಶಿಲಾಶಾಸನ ಸಿಕ್ಕಿರೋದು. 1800 ಇತಿಹಾಸ ಇರುವಂತದ್ದು. ಅಂದ್ರೆ ಇದ್ರ ಇತಿಹಾಸ ಒಂದು ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂತದ್ದು. ಬಹಳ ಒಂದು ಶಕ್ತಿಯ ದೇವರು, ಭಕ್ತಿ ಬಹಳ ಚೆನ್ನಾಗಿ ಇದಾಗಿದೆ. ಈ ಕೋಮನಹಳ್ಳಿ, ಚನ್ನಪಟ್ಟಣ ಅಲ್ಲೆಲ್ಲ ಕೂಡ ಇದಾವೆ ಸ್ವಾಮಿಗೆ. ಬೆಂಗಳೂರಲ್ಲಿ ಪವಿತ್ರ ಪ್ಯಾರಡೈಸ್ ಹೋಟ್ಲ್ ಕೇಳಿರ್ಬೇಕು ನೀವು. ಹೌದು, ಕೇಳಿದ್ದೀನಿ. ಅವರು ಈ ಮನೆ ದೇವರು ಅವರೇ ಇದೆಲ್ಲ ಕಟ್ಸಿದ್ದು. ದೇವಸ್ಥಾನ ನವೀನತೆ ಮಾಡಿಸಿದ್ದೆ ದೇವಲಿಂಗಯ್ಯನವರು. ಅಂದ್ರೆ ಈಗ ಎಲ್ಲಾ ಕಡೆನೂ ಕುಳ ಅಂತೂ ಇದ್ದೇ ಇರುತ್ತೆ. ಇದಾರೆ ಎಲ್ಲ ಫಾರಿನ್ ಅಂದಿಲ್ಲ. ಈಗೆಲ್ಲ ಹುಡುಗರೆಲ್ಲ ಓದಿ ಫಾರಿನ್ ಹೋಗಿರೋ ಅವ್ರ ಮಕ್ಳೆಲ್ಲ ಅವರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಪ್ರತಿಯೊಬ್ರು ಬಹಳ ಒಂದು ಇದು ಇಷ್ಟಪಡ್ತಾರೆ ತುಂಬಾ ಜನ. ಅಂದ್ರೆ ಗುತ್ಲು ಅರ್ಕೇಶ್ವರ ಅಂತಂದ್ರೆ ಫೇಮಸ್ ಆಗಿರುತ್ತೆ. ಈ ಸ್ವಾಮಿ ನಂಜುಂಡೇಶ್ವರನ ಅರ್ಕೆನ ಇವ್ರು ತಗೋತದೆ. ಇವ್ರ ಅರ್ಕೆನ ನಂಜುಂಡೇಶ್ವರ ತಗೊಳಲ್ಲ. ಇವರು ಅವರು ಅಣ್ಣ ತಮ್ಮದಿರಿದ್ದಂಗೆ. ಅವ್ರ ಅರ್ಕೆನ ಇವ್ರು ತಗೋಬಹುದು, ತಗೋತಾರೆ. ಇವ್ರ ಅರ್ಕೆನ ಅವ್ರು ತಗೋಂಗಿಲ್ಲ. ಯಾಕೆ? ಅದಂಗೆ ಸಂಬಂಧ? ಉದ್ಭವ ಮೂರ್ತಿ ಅಲ್ಲ, ಇದಕ್ಕೆ ಸೆಲ್ಲೇಟ್ ಇದಾಗತ್ತೆ. ಅದಕ್ಕೆ ಅಲ್ಲೇ ಇದಕ್ಕೆ ಇದಾಗಲ್ಲ. ಅದು ಚಕ್ಕೋಜ್ನ. ಇದು ಸ್ವಾಮಿ ಉದ್ಭವ ಮೂರ್ತಿ ಅಲ್ಲ. ಆದ್ರಿಂದ ಅಲ್ಲಿ ಏನಾಗ ಅಲ್ಲಿಗೆ ಹೋಗಕ್ಕಾಗಲ್ಲ, ಇಲ್ಲೇ ಕೊಟ್ಬಿಡ್ತಾರೆ. ಅದಕ್ಕೆ ಏನಾರ ಅವ್ರ ಏನಾರ ಕೂದಲು ಕೊಡೋದಾಗ್ಲಿರ್ಬೋದು, ಅವ್ರ ಇನ್ನೇನಾರ ಒಂದ್ ದೇಣಿಗೆ ಏನಾರ ಕೊಡ್ಬೇಕಾಗ್ಬೋದು, ಅದೆಲ್ಲ ಇಲ್ಲೇ ಕೊಟ್ಬಿಟ್ಟು ಅರ್ಪಿಸ್ತಾರೆ ಸಾಮಾನ್ಯ. ಈ ಅರ್ಕೆನ ಅವ್ರು ತಗೊಳಲ್ಲ. ಇವ್ರ ಅರ್ಕೆನ ಅವ್ರು ತಗೋಕ್ಕಾಗಲ್ಲ. ಅಂದ್ರೆ ಇವ್ರೇ ಅಣ್ಣ. ಅಂದ್ರೆ ಇಲ್ಲಿಗೆ ಯಾವ್ಯಾವ ಊರಿಂದ ಬರ್ತಾರೆ ಬುದ್ಧಿ? ಇಲ್ಲಿಗ ನಮ್ಮ ಚನ್ನಪಟ್ಟಣ ಸೈಡ್ ಎಲ್ಲ ಬರ್ತಾರೆ. ಚನ್ನಪಟ್ಟಣ, ಈ ಕಡೆ ದಾಸನದೊಡ್ಡಿ, ನಂಜನಗೂಡು, ಕೊಳ್ಳೇಗಾಲ, ಈ ಕಡೆ ಚಾಮರಾಜನಗರ, ಆಮೇಲೆ ಇದು ಚಾಮರಾಜನಗರ. ಪೂರ್ತಿ ಚಾಮರಾಜನಗರ ಒಂದು 10-15 ಊರಿದೆ. ಹಳ್ಳಿಗಳೆಲ್ಲ ಅವಕ್ಕೆಲ್ಲ ಬರ್ತಾರೆ. ಹಾಲ್ನಳ್ಳಿ ಅಂತಿದೆ. ಆಮೇಲೆ ಈ ಕಡೆ ಮೈಸೂರು, ಬೆಂಗಳೂರು, ಈ ಕಡೆ ಇಲ್ಲಿ ಅರಕೆರೆ, ಇಲ್ಲಿ ಅರಕೆರೆ, ಕೊಡಿಯಾಲ, ಕೊತ್ತತ್ತಿ, ಇಲ್ಲೆಲ್ಲ ಈ ಸುತ್ತ ಊರೆಲ್ಲ ಹಳ್ಳಿ ಎಲ್ಲ ಹೋಗ್ಲೇ ಇಲ್ಲಿಗೆ. ಸಾಮಾನ್ಯವಾಗಿ 7 ಹಳ್ಳಿ ಮಾತ್ರ ಯಾವಾಗ್ಲೂ ಇಲ್ಲಿ ಕಮಿಟಿಗೆ ತಗೊಂಡು ಅವ್ರು ಯಾವ್ದೇ ಏನೇ ಹೇಳಿದ್ರು ನಿಂತಿರ್ತಾರೆ, ಇಲ್ಲಿ ಏನೇ ವಿವರ ಮಾಡ್ಬೇಕಾರೆ. ಒಟ್ಟಲ್ಲಿ 24x7 ಓಪನ್ ಇರುತ್ತೆ. ಅಂದ್ರೆ ಬೆಳಿಗ್ಗೆ 6ರಿಂದ ಸಂಜೆ 7 ತನಕ ಮಾತ್ರ ಯಾವಾಗ್ಲೂ ಓಪನ್ ಇರುತ್ತೆ. 7 ಓಪನ್ ಇರ್ತದೆ. ಈಗ ಹುಣ್ಣಿಮೆ, ಅಮಾವಾಸ್ಯೆಲ್ಲ ವಿಶೇಷವಾಗಿ ನಡೀತದೆ. ಊಟ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಅವ್ರವ್ರ ಭಕ್ತಾದಿಗಳಿಗೆ ವಹಿಸ್ಬಿಟ್ಟಿದೀವಿ ನಾವು. ಅವರೇ ಬಂದ್ ಮಾಡ್ಬೇಕು. ಅವರೆಲ್ಲ ಊಟ ಎಲ್ಲ ಜನಗಳಿಗೆಲ್ಲ ಭಕ್ತಾದಿಗಳಿಗೆ ಇಟ್ಬಿಟ್ಟು ಎಲ್ಲ ಸಂಸ್ಕರಣೆ ಮಾಡ್ಬಿಟ್ಟು ಅವರೇ ಹೋಗ್ಬಿಟ್ಟು ಆಧಾರ ಮಾಡ್ಬಿಟ್ಟಿದ್ವಿ. ಇದು ಮುಜರಾಯಿ ಸೇರ್ಬಿಟ್ಟಿದೆ. ಮುಜರಾಯಿ ಸೇರ್ಬಿಟ್ಟಿದೆ. ಇದರಿಂದ ನಾವೆಲ್ಲ ರೆಸಿಪ್ಟ್ ತಗೊಳಕಲ್ಲ ಅಂದ್ಬಿಟ್ಟು ಅವ್ರವ್ರಿಗೆ ವಹಿಸ್ಬಿಟ್ಟಿದ್ವಿ. ಭಕ್ತಾದಿಗಳು ಬಂದು ಅವ್ರವ್ರೆ ಮಾಡ್ಕೊಂಡು ಅವರೇ ಏನೋ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಅವರೆಲ್ಲ ಅಡುಗೆ ಮಾಡ್ಕೊಂಡು ಹೋಗಿ ಮಾಡಕ್ಕೆಲ್ಲ ಇಲ್ಲಿ ಒಟ್ಟಲ್ಲಿ ಬೇಡ್ಕ ಬಂದವರೆಲ್ಲ ಖಂಡಿತ ಒಳ್ಳೇದಾಗೆ ಆಗುತ್ತೆ. ಒಳ್ಳೇದಾಗಿ ಈ ಸ್ವಾಮಿ ಭಗವಂತನ ಒಟ್ಲವ್ರ ಮಾತ್ರ ಬಹಳ ಒಳ್ಳೇದಾಗಿದೆ. ನೋಡಿ ಈ ತರ ಇದೆ ಅಲ್ವಾ, ತಗೋರಿ ನೋಡಿ. ಇದು ಸಿಡ್ಲು ಬಸಪ್ಪ ಅಂತ ಸಿಡ್ಲು ಹೊಡೆದ್ಬಿಟ್ಟಿತ್ತಾಗ. ಇದು ನಮ್ ತಾತವ್ರ ಕಾಲದಲ್ಲಿ ಪೂರ್ತಿ ಇದು ಭಾಗ ಆಗ್ಬಿಟ್ಟಿತ್ತು ಸರ್. ಇಷ್ಟಗಲ ಈಗ ಭಾಗ ಆಗ್ಬಿಟ್ಟಿತ್ತು. ಹಿಂಗೆ ಈಗಲೂ ಕಾಣ್ತಾ ಇದೆ ನೋಡಿ, ಭಾಗ ಆಗ್ಬಿಟ್ಟಿತ್ತು. ಹಿಂಗೇನೆ ಅವಾಗ ನಾವು ಇಲ್ಲಿ ಸಾಯಂಕಾಲದ ಹೊತ್ತು ಈಗ ದೇವಸ್ಥಾನ ಬಹಳ ಸಿಕ್ಕಸ್ತಿತ್ತಾಗ ಸ್ವಲ್ಪ ಎಲ್ಲ. ಆಗ ಇಲ್ಲಿ ಚೆಂಬು ತಟ್ಟೆಗಳೆಲ್ಲ ಇದ್ರೊಳಗಡೆ ಮುಡ್ಬಿಟ್ಟು ಪ್ಯಾಕ್ ಮಾಡ್ತಿದ್ರಂತೆ ಸುಮ್ನೆ ಬಟ್ಟೆಲಿ. ಅವತ್ತಿನ ದಿವಸ ಈಗ ನೋಡಿ ಇದೆಲ್ಲ ಕುಡ್ಕ ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಡ್ತಾವ ನೋಡಿ, ಹಿಂಗಾಗ್ಬಿಡ್ತಾವ. ಅದಾಗಿದ್ದಾನೆ. ಆಮೇಲೆ ಕೆಲವ್ರಿಗೆಲ್ಲ ಹುಲ್ಲುಗುರಾಗುತ್ತೆ. ಈ ಸ್ವಾಮಿ ಪ್ರಸಾದ ಕೊಡ್ತೀವಿ, ಇದನ್ನ ಇದು ತಗೊಂಡೋಗಿ ಇಕ್ತಾರೆ. ಒಂದು 20 ದಿವಸ ಇಕ್ಕದ್ರೆ ಎಲ್ಲ ಉದುರೋಗ್ಬಿಡ್ತದೆ. ಹಂಗೆ ಈ ಉಳ್ಳಿ ಮೂಟೆ ಹಾಕ್ತಾರೆ ತಂದಿದ್ವಿ. ಆ ಕಡೆ ಈ ಕಡೆ ಉಳ್ಳಿ ಮೂಟೆ ಹಾಕ್ತಾರೆ. ಪೂರ್ತಿ ಬಸವ ಹೆಂಗದೆ ಅದೇ ತರ ಹುಲ್ಲುಗುರಾಗ್ಬಿಡ್ತದೆ ಕೆಲವ್ರಿಗೆಲ್ಲ. ಪೂರ್ತಿ ಅಂತ ಮೈಲೆಲ್ಲ ಆಗ್ಬಿಡ್ತದೆ ಸಾಮಾನ್ಯ ಕೆಲವ್ರಿಗೆಲ್ಲ. ಈ ಸ್ವಾಮಿ ಮೇಲೆ ಪ್ರಸಾದ ಮತ್ತೆ ಅವ್ರು ಆರಿಸ್ಕೋತಾರೆ. ನಿನಗೆ ಗೌಸ ಹೊಲ್ಸ್ಕೊಡ್ತೀನಿ ಅನ್ನೋದಾಗ್ಲಿ, ಮತ್ತೆ ಒಂದು ಉಳ್ಳಿ ಮುಟ್ಟೆ ತಂದಾಕಿ ಗೌಸ ಅಂದ್ರೆ ಈ ತರ ಹೊಲ್ಸ್ಕೊಡ್ತಾರೆ. ಪ್ರತಿಯೊಬ್ರು ಹಸಿ ತಂದು ಹಾಕ್ತಾರೆ. ಆ ಪ್ರತಿಯೊಬ್ಬರು ವಾಸೆ ಆದ್ಮೇಲೆ ತಂದೆ ಹಾಕ್ತಾರೆ ಅವ್ರು. ಇದು ಬಹಳ ವಿಶೇಷವಾದ ಬಸವ. ಪುರಾತನ ಕಾಲ ಇದೇನು ತೆಗಿಲಿಲ್ಲ. ಅವತ್ತಿನ ಹೆಂಗಿತ್ತು ಹಂಗೇನೆ ಇಟ್ಟಿದೆ. ಅಂದ್ರೆ 2 ಜೊತೆಲೆ ಉದ್ಭವ ಆಗಿರುವಂತದ್ದು. ಇದು ಉದ್ಭವ ಆಗಿರುವಂತದ್ದು ಮಾಡಿದ್ದು. ಬಟ್ ಅವತ್ತಿನ ಪರಿಣಾಮ ಹಂಗೈತೆ. ಈಗ ಶಿಟ್ ಹೊಡೆದು 2 ಭಾಗ ಆದ್ರೂ ಕೂಡ ಕೂಡ್ಕೊಂಡಿದೆ ಅಂತಂದ್ರೆ ಇದು ಒಂಥರ ಮಿರಾಕಲ್ ಆಗಿದೆ. ಪೂರ್ತಿ ನಾವು ಕಂಡಂಗೆ ಇಷ್ಟ ಆಗಲ್ಲ ಆಯ್ತು. ಈ ಪೂರ್ತಿ ಇದು ಇಷ್ಟೇ ಇದೆ ನೋಡಿ.
ನೀವು ಕಣ್ಣಾಗಿದ್ರೆ ಎಷ್ಟು ವರ್ಷ ಇರ್ಬೋದು ಸರ್ ನಿಮ್ಗೆ? ಆಗ್ಲಿ ಈಗ 50 ವರ್ಷ. 50 ವರ್ಷದಲ್ಲಿ ಇಷ್ಟ ಆಗಲ್ಲ ಆಯ್ತು. ನೋಡಿ ಅವಾಗ ನೀರ್ ಒಳಗಡೆ ಹೋಯ್ತಿತ್ತು, ಅವ್ನು ನೀರು ಅಭಿಷೇಕ ಮಾಡಿದ್ರೆ ಒಳಗಡೆ ಹಿಂಗ್ ತೋಡುತ್ತಿದ್ದ ಹಿಂಗೆ ನಾವು ಎಲ್ಲ ಮೊಸರೆಲ್ಲ ಕುತ್ಕೊಬಿಡುದು. ಬಟ್ಟೆಲಿ ಹಿಂಗ್ ಒಸಿ ಇದ್ ಮಾಡ್ತಿದ್ವಿ. ಈಗೇನ್ ಒಳಗಡೆ ಹೋಗ. ಈಗ ಬಸವಪ್ಪನಿಗೂ ಕೂಡ ಅರ್ಕೆ ಮಾಡ್ಕೊತಾರೆ. ಬಸವಪ್ಪ ಹುಲ್ಲುಗ್ರಾಗುತ್ತೆ. ಕೆಲವರೆಲ್ಲ ಬಸ್ಸುಗಳಿಗೆ ಏನಾರ ನಮ್ಮ ಇಲ್ಲಿ ಅಕ್ಕಪಕ್ಕ ಏನಾರ ಬಸ್ಸುಗೆ ಒಂಥರ ಜಸ್ಲಾಗ್ಬಿಡ್ತದೆ, ಅದನ್ನೆಲ್ಲ ಸ್ವಾಮಿನ ಹರ್ಸ್ಕೊಂಡು ಹೋಗ್ತಾರೆ. ಇದೆಲ್ಲ ಕಂಪ್ಲೀಟ್ ವಾಸಿ ಆಗ್ಬಿಡ್ತದೆ. ಕೆಲವು ಜನಗಳಿಗೆ ಗೊತ್ತಿರಲ್ಲ, ಇವ್ರಿಗೆ ರೈತರುಗಳಿಗೆ ಕೆಲವು ಬಾಯಿಲಿ ಸುರಿತದೆ ಸ್ವಲ್ಪ ಜಲ್ತರ. ಸ್ವಾಮಿಗೆ ಹರ್ಸ್ಕೊಂಡು ಹೋಗ್ತಾರೆ. ಒಂದು ಉಳ್ಳಿ ಮಾಟಿ ಹಾಕಿರ್ತಾನಪ್ಪ ನಮ್ಮ ಬಸ್ಸನ್ಗೆ ಏನೋ ಆಗದೆ ನಮ್ಮ ಮನೆ ಇದಕ್ಕೆ ಅಂತ. ಆಮೇಲೆ ಕೆಲವು ಪ್ರತಿ ಒಂದು ಹಸುಗಳಿಗೆ ಏನೇ ಕರು ಹಾಕಿದ್ರೆ ಮೊದಲ ಹಾಲ್ನ ಇಲ್ಲಿ ತಂದು ಕೊಡ್ತಾರೆ, ಗಿಣ್ಣ ಹಾಲ ಸ್ವಾಮಿಗೆ ನೈವೇದ್ಯ ಮಾಡ್ಬಿಟ್ಟು ಊಟಕ್ಕೆ ಹಾಕ್ತಾರೆ. ಅಂದ್ರೆ ಇಲ್ಲಿ ನಡೆಯುವಂತದ್ದು ಹುಲ್ಲುಗುರು ಅಂತ ನಿಮ್ ಮೈ ಮೇಲೆಲ್ಲ ಒಂಥರ ಬೆಳ್ಬೆಳ್ಗಾಗತ್ತಲ್ಲ, ಆತರ ಏನಾರು ಆಗೋದ್ರೆ ಇಲ್ಲಿ ಬಂದ್ರೆ ಇವ್ರು ಪ್ರಸಾದ ಕೊಡ್ತಾರೆ ಅರ್ಚಕರು ಬಂದು ಇದನ್ನೇ ತಗೊಂಡೋಗ್ತಾರೆ. ಇದನ್ನ ಕೆರ್ಕೊಂಡು ಅದನ್ನ ಇಕ್ತಾರೆ. ನೀವು ಸಹ ಇಲ್ಲಿ ಬಂದಾಗ ನಾವು ಹೇಳೋದ್ಕಿಂತ ನೀವು ಒಂದ್ಸಲ ಇಲ್ಲಿ ಬಂದು ಅದರ ಮಹಿಮೆ ಏನು ತಿಳ್ಕೊಂಡ್ರೆ ನಿಮ್ಗೆ ಇನ್ನೂ ಒಳ್ಳೇದಾಗುತ್ತೆ. ಒಂದ್ಸಲ ಬನ್ನಿ. ಇದ್ರ ಅಡ್ರೆಸ್ ಗೂಗಲ್ ಮ್ಯಾಪ್ ಅಲ್ಲೂ ಮತ್ತೆ ಫೋನ್ ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಇದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲೊಂದ್ಸಲ ಹೋಗಿ ಚೆಕ್ ಮಾಡಿ. ಇಲ್ಲಿ ಬಂದು ಏನ್ ಮಾಡುವಂತದ್ದು ಬುದ್ಧಿ? ಇಲ್ಲಿ ಸ್ವಾಮಿ ತನಿ ಇರ್ತಾರೆ. ಪ್ರತಿ ಇದ್ರ ಏನಾರ ಪ್ರತಿ ತಿಂಗಳು ಪಂಚಮಿ ಆಗುತ್ತಲ್ಲ, ಅವತ್ತಿನ ದಿವಸ ಎಲ್ಲರೂ ಇಲ್ಲಿ ನಮ್ಮೂರ ಹೆಣ್ಮಕ್ಳೆಲ್ಲ ಬಂದು ತನಿ ಇರ್ತಾರೆ. ಅಂದ್ರೆ ನಾಗದೋಷಗಳಿದ್ದು ಕೂಡ ಇಲ್ಲೇ ಆಶ್ಲೇಷ ಪೂಜೆ ಏನಾರ ಮಾಡ್ಬೇಕಾದ್ರೆ ಇಲ್ಲೇ ಹೋಮ ಎಲ್ಲ ಮಾಡ್ತೀವಿ. ಆಶ್ಲೇಷ ಪೂಜೆ, ಆಶ್ಲೇಷ ಬಲಿ ಪೂಜೆನೂ ಕೂಡ ನಡೆಯುತ್ತೆ. ಅಂದ್ರೆ ಯಾವ ಟೈಮಲ್ಲಿ ಏನ್ ಮಾಡ್ತಾರೆ? ಅವತ್ತಿನ ನಕ್ಷತ್ರದ ಮೇಲೆ ಮಾಡ್ತೀವಿ ನಾವು. ಅವ್ರಿಗೆ ಆಶ್ಲೇಷ ನಕ್ಷತ್ರ ಇರ್ತದಲ್ಲ, ಅವತ್ತಿನ ದಿವಸ ಮಾಡ್ತೀವಿ. ಈಗ ಒಂದು ದೊಡ್ಡದು ಹಳೆ ಕಾಲದ ಅದೆಲ್ಲ ಹಿಂಭಾಗ ಅದನ್ನ ಕಟ್ಸ್ತಾರ ಬುದ್ಧಿ? ಅದೇ ನಮ್ಮ ಎಲ್ಲ ಕಮಿಟಿಯವರು ಎಲ್ಲ ಭಕ್ತಾದಿಗಳ ಎಲ್ಲ ಭಕ್ತಾದಿಗಳು. ಇದು ಒಳಗಡೆ ಇತ್ತು ಪುರಾತನ ಕಾಲದಲ್ಲಿ. ಇದನ್ ಮೇಲೆ ಇದು ಹಿಂದೆಗಡೆ ನಲ್ಲಿ ನಮ್ದು ಕಲ್ಲನ್ನ ಇದು ಬಹಳ ಹಳೆಯ ಕಾಲದ್ದು ನಾಗರ ಕಲ್ಲು. ಇದು ಹಳೆಯ ಕಾಲದ್ದು ಅಂದ್ರೆ ಇದು ಹಾಗೆ ಸಿಕ್ಕಿದ್ದು ಒಳಗಡೆ ಇತ್ತು. ಇದು ತುಂಬಾ ಒಳಗಡೆ ಇತ್ತು. ಅವಾಗ ಇದೆಲ್ಲ ಇಲ್ಲಿ ಮುಟ್ಟು ಇಲ್ಲ ಹಾಕ್ಸ್ಬಿಟ್ಟ ಗಳ್ಳಿ ಮರ ಇದೆ ಅಂದ್ಬಿಟ್ಟು ಪುರಾತನ ಕಾಲದ್ದು ಪೂರ್ತಿ ಹಾವುಗಳೆಲ್ಲ ಬಂದ್ರೆ ಇದ್ರ ಮೇಲೆ ಎತ್ತುತ್ತಾ ಇತ್ತು. ಅವಾಗ ಗೋಡೆ ಇತ್ತು, ಚಿಕ್ಕ ಗೋಡೆ ಇತ್ತು, ಇದ್ರ ಮೇಲೆ ಎತ್ತುತ್ತಾ ಇದ್ದಾಗ. ಅಂದ್ರೆ ಇದೆಲ್ಲ ಈಗ ರಿನೋವೇಟ್ ಆಗಿದ್ದು? ಈಗ ಒಂದ್ 10 ವರ್ಷ ಆಯ್ತು. ಫಸ್ಟ್ ಇದ್ದಿದ್ದು ಅದ್ ಮಾತ್ರ? ಅಷ್ಟ್ ಮಾತ್ರ, ಬರೀ ಕಲ್ಲಲ್ಲೇ ಇತ್ತು. ಆದ್ರೂ ನೋಡಿದ್ರೆ ಒಂಥರ ಇದು ಅಡುಗೆ ಮನೆ. ಈಗೆಲ್ಲ ಅಡುಗೆ ಅವ್ರ ಅಡುಗೆ ಮಾಡ್ಕೊಳ್ಳೋದು. ಮೊದ್ಲೆಲ್ಲ ಒಲೆ ಇತ್ತು, ಎಲ್ಲ ತೆಗಿಸ್ಬಿಟ್ಟು ಈಗೆಲ್ಲ ಗ್ಯಾಸ್ಗಳು ಬಂದಿದೆಲ್ಲ ಎಲ್ಲ ಗಲೀಜ್ ಮಾಡಕ್ ಬಿಡ್ತಿದ್ರು. ಅದಕ್ಕೆಲ್ಲ ಒಲೆ ಎಲ್ಲ ತೆಗಿಸ್ಬಿಟ್ಟು ಪ್ರತಿ ಇದು ಗೌರ್ಮೆಂಟ್ ಸೇರಿ ಯಾವ 30-40 ವರ್ಷ ಆಗಿದೆ. 30-40 ವರ್ಷ ಆಗೋಯ್ತು. ಆಗ್ಲೇ ತಗೊಂಡ್ರು ಮುಜರಾಯಿ ಇಲಾಖೆಗೆ. ಅಂದ್ರೆ ಇಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ, ಯಾವ್ಯಾವ ದೇವರುಗಳಿದೆ? ಇಲ್ಲ ಒಳಗಡೆನಾ? ನಮ್ಮಲ್ಲಿ ಗಣೇಶ, ಸುಬ್ರಹ್ಮಣ್ಯ ಇದೆ, ಹಾಗೂ ಪರಿಹಾರ ದೇವರುಗಳು ವೀರಭದ್ರೇಶ್ವರ ಇದೆ, ಕಾಳಭೈರವೇಶ್ವರ ಇದೆ, ಸಪ್ತಮಾತೆ ಎಲ್ಲ ತೆಗಿಸಿ ತೋರಿಸ್ತೀನಿ. ಸಪ್ತಮಾತೆ ಮುಂದೆಗಡೆ ಇದೆಯಲ್ಲ, ಪುರಾತನ ಕಾಲದವಲ್ಲ. ಅಲ್ಲಿ ನವಗ್ರಹಗಳು ಕೂಡ ಇದೆ. ನವಗ್ರಹ ಇದೆ. ಇಲ್ಲಿ ಕಲ್ಯಾಣಿ ಇತ್ತು ಹಿಂದೆ, ಬಹಳ ದೊಡ್ಡ ಕಲ್ಯಾಣಿ ಐತಿ ಇಲ್ಲಿ. ಈಗಲೂ ಇದೆ ಕಲ್ಯಾಣಿ. ಚಿಕ್ಕದಾಗ ಮಾಡ್ಕೊಂಡಿದೀವಿ ಈಗ. ಈಗ ಚಿಕ್ಕದಾಗ ಮಾಡ್ಕೊಂಡಿದ್ದು ಹೊಸದಾಗೆ. ಪೂರ್ತಿ ಇದೆಲ್ಲ ಕಲ್ಯಾಣಿನೇ ಐತಾಗ. ಇದೆಲ್ಲ ಪೂರ್ತಿ ಏನ್ ಅಲೆ ಹೊಡಿದು. ಯಾಕೆಂದ್ರೆ ಊರವರೆಲ್ಲ ಸುಮ್ನೆ ಏನಾರ ಕಷ್ಟ ಸುಖ ಆದ್ರೆಲ್ಲ ಬಂದೆಲ್ಲ ಬೆಳಕ್ ಶುರು ಆಗ್ಬಿಟ್ರು, ಸುತ್ತಬಿಟ್ರು, ಒಳಗಡೆ ಬಿದ್ದು ಅದಕ್ಕೆ ಕ್ಯಾನ್ಸಲ್ ಮಾಡ್ಬಿಟ್ಟು ಚಿಕ್ಕದಾಗ ಮಾಡ್ಕೊಂಡಿದೀವಿ ಈಗ. ಇದನ್ನ ಬಹಳ ತುಂಬಾ ಚೆನ್ನಾಗಿ ಏನ್ ಅಲೆ ಹೊಡಿದಂಗೆ ಒಳ್ಳೆ ಕೆರೆ ಇದ್ದಂಗಿತ್ತು. ಎಲ್ಲ ಹಳ್ಳಿಕಟ್ಟೆ. ಅಂದ್ರೆ ಈಗ ಇಲ್ಲಿ ಈಗ ಕಲ್ಯಾಣಿಲಿ ಈಗ ಬಸ್ಸನ್ನ ಕುಣಿಸಿದ್ರಿ ಮೇಲ್ಗಡೆ, ಅದನ್ನ ಕ್ರಾಸ್ ಆಗಿ ಕುಣಿಸಿದ್ರೆ ಏನಕ್ಕೆ? ಈ ಸ್ವಾಮಿ ಈ ಕಡೆ ಇರೋದು ನಮ್ದು. ಸ್ವಾಮಿ ಕಡೆ ಇರುವಂಗೆ ಇದ್ ಮಾಡಿರೋದು. ಗೋಪುರ ನೋಡ್ಲಿ ಅಂತ, ರಾಜಗೋಪುರ ನೋಡಿ. ಈಗ ಇದನ್ನ ಚಿಕ್ಕದಾಗಿ ಮಾಡಿ, ಈಗ ದೊಡ್ಡದಾಗಿದ್ದು ಕಲ್ಯಾಣಿನ ಚಿಕ್ಕದಾಗಿ ಮಾಡಿ ಎಷ್ಟು ವರ್ಷ ಆಯ್ತು? ಈಗ ಒಂದ್ 10 ವರ್ಷ ಆಯ್ತು. 10 ವರ್ಷ ಅಷ್ಟೇ. ಈಗ ನೀವು ನೋಡ್ತಾ ಇರುವಂತ ಜಾಗ ಇದೆಲ್ಲ ಫುಲ್ ಕಲ್ಯಾಣಿ ಇತ್ತಂತ. ಈಗ ಅದನ್ನೆಲ್ಲ ಯಾರು ಬಂದು ಈಗ ಹಳ್ಳಿ ಜನಗಳಲ್ಲಿ ಬಿದ್ದು ಎಷ್ಟೋ ಜನ ಸ್ವಲ್ಪ ಏಟ್ ಮಾಡ್ಕೊಳ್ಳೋದು ಅಥವಾ ಸಾವು ಈಡಾಗೋದು ಈ ತರ ಮಾಡ್ತಿದ್ದಕ್ಕೆ ಎಲ್ಲ ಕುತ್ಕೊಂಡು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇಷ್ಟು ಚಿಕ್ಕದಾಗಿ ಮಾಡಿರೋದಂತೆ.
ಈಗ ಬನ್ನಿ ಸಪ್ತ ಮಾತೃಕೆಯರ ಬಗ್ಗೆ ತಿಳಿಸ್ಕೊಡ್ತಾರೆ, ಅಲ್ಲಿಗೆ ಹೋಗೋಣ. ಕಾರ್ತಿಕ್ ಮಾಸದಲ್ಲಿ ಕಾಲ್ ಮಡಗಕ್ ಜಾಗ ಇಲ್ಲ ಇಲ್ಲಿ. ಕಾರ್ತಿಕ ಮಾಸದಲ್ಲಿ ಫುಲ್ ಹೂವಿನ ಅಲಂಕಾರ ಎಲ್ಲ ಬೆಂಗಳೂರಿಂದ ಬರುತ್ತೆ ಸರ್, ಲಕ್ಷಾಂತರ ರೂಪಾಯಿ ಹೋಗ ತರಿಸ್ತಾರೆ ಪ್ರಸಾದಗಳು. ಅದು ಏನೋ ಒಂದು ಮಂಟಪ ತರ ಮಾಡ್ಕೊಂಡಿದ್ದಾರೆ ಅಲ್ಲಿ, ಹೌದೇಳಿ ಅದು ಅದೇನೆ ಮದುವೆ ಕಲ್ಯಾಣೋತ್ಸವ ಮಾಡಿಸಿಗೆ ದೊಡ್ಡವ್ರಿಗೆ ಅಲ್ಲಿ ಮಾಡ್ಸೋರು 10,000 ರೂಪಾಯಿ ತಗೋತೀವಿ. ಅಲ್ಲಿ ಕಲ್ಯಾಣೋತ್ಸವ ಮಾಡಿಸೋದಿಗೆ ನಮ್ದು ಗಿರ್ಜಾ ಕಲ್ಯಾಣ ನಡೀತದೆ ಆ ವರ್ಷದ ರಥೋತ್ಸವದಲ್ಲಿ, ಅವಾಗ ಅಲ್ಲೇ ಮಾಡ್ತಿದ್ದೆ. ಇದೆ ಮಾಮೂಲಿ ಇವ್ರ ಮದುವೆ ಅವ್ರಿಗೆ ಅಲ್ಲೇ ಹತ್ ಕೊಡ್ತೀವಿ ಮಂಟಪನ. ದೊಡ್ಡ ಅಫಿಷಿಯಲ್ಸ್ ಮಾಡೋರು ಅಲ್ಲಿ ಮಾಡ್ಕೊತಾರೆ, ಫುಲ್ ಡೆಕೋರೇಷನ್ ಮಾಡಿಸ್ಕೊಂಡು ಅಲ್ಲಿ ಮಾಡ್ಕೊತಾರೆ. ಒಂಥರ ಅದೇ ಒಂದು ಸ್ಟೇಜ್ ಸ್ಟೇಜ್ ತರ. ಇದೆಲ್ಲ ನೋಡಿ, ಇವೆಲ್ಲ ಒಳಗಡೆ ಇತ್ತು ಪೂರ್ತಿ.